ಇದು ನೈಟು ಮಂತ್ರಾಲಯ ಬಸ್ಸುಗಳ ಕಲಬುರ್ಗಿ ಬೀದರು ಆ ಕಡೆ ಹೋಗೋ ಬಸ್ಸುಗಳೆಲ್ಲ ಇಲ್ಲೇ ನಿಲ್ಲಿಸೋದು ಊಟಕ್ಕೆ. ಮಂತ್ರಾಲಯದಲ್ಲಿ ಇಬ್ಬರು ಫಿಲಿಮ್ ಆ್ಯಕ್ಟರ್ಸು ಸಿಕ್ಕಿದ್ರು ಈ ಸತಿ. ಬೆಳಿಗ್ಗೆ ಒಬ್ಬರು ಸಿಕ್ಕಿದ್ರು, ಸಾಯಂಕಾಲ ಒಬ್ಬರು ಸಿಕ್ಕಿದ್ರು. ಆವಾಗವಾಗ ಬರ್ತಾ ಇರ್ತಾರೆ ಮಂತ್ರಾಲಯಕ್ಕೆ ತುಂಬ ಜನ ಫಿಲಿಮ್ ಆ್ಯಕ್ಟ್ರಸ್ಸು. ಅವ್ರು ನಮ್ಮ ಪಕ್ಕದಲ್ಲೇ ಹೋದ್ರು, ನನಗೆ ಗುರ್ತೇ ಸಿಗಲಿಲ್ಲ. ಅಂದರೆ ಫಿಲಿಮಲ್ಲಿ ಕ್ಯಾಮ್ರಾದಲ್ಲಿ ನೋಡಿದ್ರೇ ಒಂಥರ ಕಾಣಿಸ್ತಾರೆ, ನಾವು ಡೈರೆಕ್ಟಾಗಿ ನೋಡಿದ್ರೇ ಒಂಥರ ಕಾಣಿಸ್ತಾರೆ. ನಾನು ಸ್ವಲ್ಪ ಹೊತ್ತು ಹಂಗೇ ಥಿಂಕ್ ಮಾಡಿಕೊಂಡು ಯಾರೋ ಇವರು ಅಂತ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಒಂದು ಹುಡುಗಿ ಓಡಿ ಬಂದು ಸೆಲ್ಫಿ ತಗೊಂಡ್ರು. ಓ, ಇವ್ರು ಫಿಲಿಮ್ ಆ್ಯಕ್ಟ್ರ್ ಇರ್ಬೋದು, ಅವರೇ ಇರ್ಬೋದು ಇವರು ಅಂದ್ಕೊಂಡು. ಆಮೇಲೆ ಸ್ವಲ್ಪ ಜನ ಬಂದಂಗೆ ಸೆಲ್ಫಿ ತಗೊಳ್ತಾ ಇದ್ರು. ಆಮೇಲೆ ಹೋಗಿ ನಾನು ಹಂಗೆ ಮಾತಾಡಿಸ್ಕೊಂಡು ಸೆಲ್ಫಿ ತಗೊಂಡಿಲ್ಲ, ವಿಡಿಯೋ ಮಾಡಿಕೊಂಡೆ. ಇಬ್ಬರು ಬಂದು ಬೆಳಿಗ್ಗೆ ಬೇರೆ ಒಬ್ಬರು ಸಿಕ್ಕಿದ್ರು, ಈವ್ನಿಂಗ್ ಬೇರೆ ಸಿಕ್ಕಿದ್ರು. ತುಂಬ ಚೆನ್ನಾಗಿ ಮಾತಾಡ್ತಾರೆ, ರೆಸ್ಪೆಕ್ಟಿಂದ ಮಾತಾಡ್ತಾರೆ. ನನಗೆ ಆಶ್ಚರ್ಯ ಆಯಿತು. ಅಹಂಕಾರ ಅನ್ನೋದೇ ಇಲ್ಲ, ಯಾರು ಬಂದು ಸೆಲ್ಫಿ ಕೇಳಿದ್ರು ಕೊಡ್ತಾ ಇದ್ರು. ಒಬ್ಬರು ತಾತ ಹಲೋ. ಇಲ್ಲಿ ಒಬ್ರು ಸ್ವಾಮೀಜಿ ಬರ್ತಾ ಇದ್ದಾರೆ ನೋಡಿ. ಅವರು ಬಂದು ಕೂತ್ಕೊಂಡು ಏನೋ ಮಾತಾಡ್ಕೊಂಡಿದ್ರು. ಆಮೇಲೆ ಇವರಿಬ್ರು ಅವ್ರ ಫ್ರೆಂಡ್ಸ್ ಕೆಳಗಡೆ ಒಬ್ಬರು, ಇವರು ಮೇಲೆ ಒಬ್ರು ಇದ್ದಾರೆ. ಅವರಿಬ್ರು ಎದ್ದೋದ್ರು. ಆಮೇಲೆ ದುಡ್ಡು ಕೇಳಿದ್ರು. ನಾನು ಇವ್ರ ಹಿಂದ್ಗಡೆನೇ ಇದ್ದೆ. ದುಡ್ಡು ಕೇಳಿದ್ರು, ಅವ್ರ ಹತ್ರ ಅವ್ರಿಗೆ ಹೇಳಿ 100 ರೂಪಾಯಿ ಎತ್ತು ಕೊಟ್ಟರು. ನಾನು ನೋಡಿದೆ. ಇದು ಬಂದು VIP ಗಳಿಗೆ ಡೈನಿಂಗ್ ಹಾಲ್ ಅಂತೆ. ಅಲ್ಲಿ ನೋಡಿ, ಇದು ಊಟ ನಮ್ಗೆ ಫ್ರೀ ಊಟ ಹಾಕ್ತಾರೆ, ಅದ್ರ ಹಿಂದೆನೇ ಇದೆ.
ನಾನೇನು ದೇವಸ್ಥಾನನ ಆಂಜನೇಯ ದೇವಸ್ಥಾನ ಅವ್ರು ಹೋಗ್ತಾ ಇದ್ರು. ಆಂಜನೇಯ ದೇವಸ್ಥಾನ ಏನೋ ಇಲ್ಲಿ ಅಲ್ಲ, ಅಲ್ಲಿ ವಿ ಐ ಪಿಗಳಿಗೆ ಡೈನಿಂಗ್ ಹಾಲು ಅಂತ ಅಂದರೆ ನಮಗೆ ಏನು ಬೇಕಾಗುತ್ತೋ ಅವ್ರಿಗೆ ಅಲ್ಲಿ ಇಲ್ಲಿ ಕೊಟ್ಟರೆ ಸರ್ ಎಕ್ಸ್ಕ್ಯೂಸ್. ಹಲೋ, ನೀವು ಬನ್ನಿ. ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ದೀರಾ? ಹಲೋ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಮಂತ್ರಾಲಯದಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಇದು ನೆಕ್ಸ್ಟ್ ಡೇ ಬ್ಲಾಗು. ಅಲ್ಲಿ ಬಂದು ಇವತ್ತು ವೈಕುಂಠ ಏಕಾದಶಿ ಇರಬೇಕಾಗಿತ್ತು, ಬಟ್ ನನಗೆ ಕೆಲಸ ಇತ್ತು, ಅದಕ್ಕೆ ಬಂದ್ಬಿಟ್ಟೆ. ಇವತ್ತು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಬಂದು ಮನೆಯಲ್ಲಿ ಹೋಳಿಗೆ ಮಾಡಿದ್ದೆ. ಹೋಳಿಗೆ ಮಾಡಿ ತಿಂದು ಅಲ್ಲೇ ಇರಬೇಕು ಅನ್ನೋ. ಇವತ್ತು ಚೆನ್ನಾಗಿರ್ತಾಯಿತ್ತು ಮಂತ್ರಾಲಯದಲ್ಲಿ ಇದ್ದಿದ್ರೆ. ಇವತ್ತು ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಆಗ್ತಾಯಿತ್ತು. ಏಕಾದಶಿ ಬೇರೆ ಅಲ್ವಾ, ರಾಯರು ಇವತ್ತು ಉಪವಾಸ ಮಾಡೋ ದಿವಸ. ವೈಕುಂಠ ಏಕಾದಶಿ ಅಂದರೆ ಇನ್ನೂ ಜೋರಾಗಿರುತ್ತೆ ಇವತ್ತು. ತುಂಬ ಜನ ಫಿಲಿಮ್ ಆ್ಯಕ್ಟ್ರಸ್ ಬರ್ತಾರೆ ಅಲ್ಲಿಗೆ. ಸೊ ಮನೆಗೆ ಬಂದೆ. ಇಷ್ಟು ಫಿಶಸ್ ನನ್ನ ಮಗ ತಂದು ಬಿಟ್ಟಿದ್ದಾರೆ. ಒಂದಿದ್ದಿತ್ತು, ಅದು ಕೆಳಗಡೆ ಇದರಲ್ಲಿ ಬಿಟ್ಟಿದ್ದಾರೆ ನೋಡಿ. ಅದೇನು ಮಾಡುತ್ತೆ ಅಂದರೆ ಇದನ್ನೆಲ್ಲ ಬಂದು ತಿಂದುಬಿಡುತ್ತೆ. ಇದ್ರ ಜೊತೆ ಬಿಟ್ಟರೆ ಇದನ್ನೆಲ್ಲ ಕಚ್ಚೋದು ಆ ಥರ ಎಲ್ಲ ಮಾಡುತ್ತೆ. ನಾನು ಬರೋಷ್ಟೊತ್ತಿಗೆ ಇಷ್ಟು ಫಿಶ್ಗಳು ತಂದು ಬಿಟ್ಟಿದ್ರು. ಎಲ್ಲ ಆರಾಮಾಗಿ ಆಡ್ಕೊಂಡಿದೆ. ಇದೊಂದೇ ಒಂದಿದೆ, ಫ್ರೀಯಾಗಿದೆ. ಏನೋ ಸ್ಟೋನ್ ಥರ ಇದು. ನಾನು ಉಪ್ಪು ಅಂದ್ಕೊಂಡಿದ್ದೆ, ಇದು ಉಪ್ಪಲ್ಲ, ಏನೋ ಸ್ಟೋನ್ಸ್, ವೈಟ್ ಕಲರ್ ಸ್ಟೋನ್ಸ್ ತಂದಾಕಿದ್ರು. ತುಂಬ ತಲೆ ಸಿಡಿತಾ ಇತ್ತು. ನಿದ್ದೆ ಒಂದು ಕಡೆ ಎಳಿತಾ ಇದೆ. ನೈಟೆಲ್ಲ ನಿದ್ದೆ ಮಾಡಿರಲ್ವಲ್ಲ, ಅದಕ್ಕೆ ನಿದ್ದೆ ತುಂಬ ಎಳಿತಾ ಇದೆ, ಸುಸ್ತಾಗ್ತಾ ಇದೆ. ಬಟ್ ಮನಸ್ಸೆಲ್ಲ ಅಲ್ಲೇ ಇದೆ. ಬ್ರೇಕ್ಫಾಸ್ಟ್ಗೆ ರಸ ಅನ್ನ ಮಾಡಿಕೊಂಡೆ. ರಸ ಅನ್ನ ಇನ್ನೇನು ಮಾಡಲ್ಲ, ಹೋಗಿ ಮಲ್ಕೊಂಡ್ಬಿಡ್ತೀನಿ. ಹೆಡ್ ಪೇಯ್ನ್ ಇದೆ, ಸ್ವಲ್ಪ ತಲೆಯೆಲ್ಲ ಒಣಗಿಸಿ ಆಮೇಲೆ ಮಲ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನಕ್ಕೆ ಊಟಕ್ಕೆ ರಸ ಅನ್ನನೇ ಆಗುತ್ತೆ. ಹೋಳಿಗೆ ಇದೆ, ಸಾಕು ಇವತ್ತಿಗೆ. ನೋ ಟೆನ್ಷನ್, ಆರಾಮಾಗಿ ಮಲ್ಕೊಂಡು ಇವತ್ತೆಲ್ಲ ಫುಲ್ ರೆಸ್ಟ್. ಬಸ್ಸೆಲ್ಲ ಎತ್ತಿ ಕುಕ್ಕಿ 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 ನಮಗೆ ಬಾಡಿ ಎಲ್ಲ ಪೇಯ್ನ್ ಬಂದುಬಿಟ್ಟಿರುತ್ತೆ. ಈಗ ಗಂಡಸರಿಗೆ ಟಿಕೆಟ್ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದು ಬೈತಾ ಇದ್ರು ಬಸ್ಸಲ್ಲೆಲ್ಲ. ನಿಮಗೆ ಎಲ್ಲ ಕಮ್ಮಿ ಮಾಡಿಬಿಟ್ಟು ನಮ್ಮ ತಲೆ ಮೇಲೆ ಹಾಕ್ಬಿಟ್ಟವ್ರೆ ಈ ಸಿದ್ದರಾಮಯ್ಯ ಅಂದ್ಬಿಟ್ಟು ಬೈಕೊಂತ ಇದ್ರು. ಈ ಜನರು ಫ್ರೀಯಾಗಿ ಅಂದ್ಬಿಟ್ಟು ಹೋಗಿ ಊಟ ಒತ್ತು ಬಿಡ್ತಾರೆ.
ಇವ್ರ ತಿಳುವಳಿಕೆನೇ ಇರಲ್ಲ ಅಂತ ನಮ್ಮ ಹೆಂಗಸರನ್ನ ಬೈತಾ ಇದ್ರು. ಏನು ಮಾಡೋಕ್ಕಾಗ, ಯಾರಿಗೆ ಗೊತ್ತು.